ನಮಸ್ಕಾರ ನನ್ನ ಕುಟುಂಬದವರೇ, ನಿಮ್ಮ ಎಲ್ಲರಿಗೂ ಹನುಮನ್ ಸಂದೇಶ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತನ ಕೋರ್ತಿದ್ದೀನಿ. ಶ್ರೀರಾಮ ಸೀತಾಮಾತೆ ಹಾಗೂ ಹನುಮಾನ್ಜಿ ಅವರ ಕೃಪೆ ಹಾಗೂ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ನಾನು ಬೇಡ್ಕೊಳ್ತಿದ್ದೀನಿ. ಯಾರಾದರೂ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಬರೀರಿ. ಸ್ನೇಹಿತರೆ, ಇಂದಿನ ನಮ್ಮ ವಿಷಯ, ನಿಮಗೆ ಮೋಸ ಮಾಡಿ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟ ವ್ಯಕ್ತಿ ಈಗ ತಮ್ಮ ತಪ್ಪಿನ ಪರಿಣಾಮ ಅನುಭವಿಸುತ್ತಿದ್ದಾರೆಯೇ, ಅವರಿಗೆ ಕರ್ಮ ರಿಟರ್ನ್ ಆಗಿದೆಯಾ ಅಂತ ನಾವು ಮಾತಾಡ್ತಾ ಇದ್ದೀವಿ. ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮ ನಂಬಿಕೆಯನ್ನು ಮುರಿದಿರ್ತಾರೆ. ಕೆಲವರು ತಮ್ಮ ಪ್ರೀತಿಗೆ ಅಂದರೆ ನಿಮ್ಮ ಪ್ರೀತಿಗೆ ಬೆಲೆ ಕೊಡದೆ ಮೋಸ ಮಾಡಿ ಮನಸ್ಸಿಗೆ ತುಂಬ ನೋವು ಕೊಡುತ್ತಾರೆ. ಅಂತಹ ಸಮಯದಲ್ಲಿ ಸಹಜವಾಗಿಯೇ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ಅವರು ಮಾಡಿದ ಕೆಲಸದ ಪರಿಣಾಮ ಅವರಿಗೆ ಈಗ ಅರ್ಥ ಆಗಿದೆಯಾ? ಅವರಿಗೆ ಪಶ್ಚಾತ್ತಾಪ ಆಗಿದೆಯಾ? ಅವರು ತಮ್ಮ ತಪ್ಪಿನ ಬಗ್ಗೆ ಯೋಚಿಸ್ತಿದ್ದಾರೆಯೇ ಎಂದು ಹನುಮಾನ್ಜಿ ಈ ದಿನ ರೈಸ್ ರೀಡಿಂಗ್ ಮೂಲಕ ಹಾಗೂ ಹನುಮಾನ್ ಕಾರ್ಡ್ನ ಮೂಲಕ ನಿಮಗೆ ಏನು ಸೂಚನೆಯನ್ನು ಕೊಡ್ತಿದ್ದಾರೆ ಅಂತ ನೋಡೋಣ. ಸ್ನೇಹಿತರೆ, ಇಂದಿನ ದಿನ ನಾವು ಈ ವಿಷಯದ ಬಗ್ಗೆ ರೈಸ್ ರೀಡಿಂಗ್ನ ಮಾಡೋಣ. ಈ ರೈಸ್ ರೀಡಿಂಗ್ನ ಮೂಲಕ ನಿಮ್ಗೆ ಏನು ಸೂಚನೆಯನ್ನು ಕೊಡ್ತಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಸ್ನೇಹಿತರೆ, ಈಗ ನಾವು ರೈಸ್ ರೀಡಿಂಗ್ ಮಾಡೋಣ. ಹನುಮಾನ್ಜಿಯವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮಗೆ ಮೋಸ ಮಾಡಿದಂತಹ ವ್ಯಕ್ತಿಗೆ ಈ ಸಮಯದಲ್ಲಿ ಆ ಕರ್ಮದ ಫಲ ತಟ್ಟಿದ್ಯಾ ಅಂತ ನೋಡೋಣ. ಏನು ಹೇಳತ್ತೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಹನುಮಾನ್ಜಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ನಾವು ಹನುಮಾನ್ ಅವರು ಏನು ತಿಳಿಸ್ಕೊಡ್ತಾರೆ ಅಂತ ನಾವು ಈ ದಿನ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಈ ರೀತಿಯ ಆಕಾರ ಬಂದಿದೆ ಸ್ನೇಹಿತರೆ. ಇದು ಕೇವಲ ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ನೋಡೋಣ. ಈ ಅಕ್ಕಿಯ ಆಕಾರದ ಮಧ್ಯಭಾಗದಲ್ಲಿ ಕೆಲವು ತೆರೆದ ದಾರಿಗಳು ಮತ್ತು ಸುತ್ತಲೂ ದಟ್ಟವಾದ ವೃತ್ತಾಕಾರದ ವಿನ್ಯಾಸನ ಹೊಂದಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಮಧ್ಯಭಾಗದಲ್ಲಿ ತೆರೆದಂತಹ ದಾರಿಗಳನ್ನ ಹೊಂದಿದೆ, ಆದರೆ ಸುತ್ತಲೂ ವೃತ್ತಾಕಾರದ ಆಕೃತಿಯನ್ನು ಹೊಂದಿದೆ. ಹಾಗೂ ಅಂದರೆ ನಿಮಗೆ ಮೋಸ ಮಾಡಿದ ವ್ಯಕ್ತಿಯು ತನ್ನ ತಪ್ಪು ನಿರ್ಧಾರಗಳಿಂದ ಅವನು ತುಂಬಾ ಕಷ್ಟನ ಎದುರಿಸ್ತಿದ್ದಾನೆ ಅಂತ ಸೂಚಿಸ್ತಿದೆ. ಅವನಿಗೆ ಹಲವಾರು ರೀತಿಯ ಸಮಸ್ಯೆಗಳು ಕಂಡು ಬರುತ್ತಿವೆ. ನಿಮಗೆ ಮೋಸ ಮಾಡಿ ಅವನು ನೆಮ್ಮದಿಯಾಗಿದ್ದಾನೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನಿಮ್ಮ ಮುಂದೆ ಕೇವಲ ನಾಟಕವನ್ನು ಮಾಡ್ತಾ ಇದ್ದಾನೆ ಅವನು. ಆದರೆ ಅವನೊಳಗೆ ನೂರಾರು ರೀತಿಯ ಕಷ್ಟಗಳು ಕಾಣ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಮಾತ್ರ ಅವನು ಏನೂ ಆಗಿಲ್ಲದ ಹಾಗೆ ನಿಮ್ಮೊಂದಿಗೆ ವರ್ತನೆಯನ್ನು ಮಾಡ್ತಾ ಇದ್ದಾನೆ ಸ್ನೇಹಿತರೆ. ಈ ರೀಡಿಂಗ್ನ ಮೂಲಕ ನಿಮಗೆ ಏನು ತಿಳಿಸ್ತಿದೆ ಅಂದರೆ, ನಿಮಗೆ ಮೋಸ ಮಾಡಿದ ವ್ಯಕ್ತಿ ಹೊರಗೆ ಎಲ್ಲವೂ ಚೆನ್ನಾಗಿಯೇ ಎಂದು ತೋರಿಸಿಕೊಂಡರೂ ಅವನ ಮನಸ್ಸಿನೊಳಗೆ ನೂರಾರು ರೀತಿಯ ಅಶಾಂತಿ, ನೂರಾರು ಕಷ್ಟಗಳು, ನೂರಾರು ನೋವುಗಳು ಅವನನ್ನು ಕಾಡ್ತಾ ಇದೆ. ನಿಮಗೆ ಮೋಸ ಮಾಡಿದ ಅವನು ಪಶ್ಚಾತ್ತಾಪವನ್ನು ಅನುಭವಿಸುತ್ತಿರಬಹುದು ಅಂತ ಈ ರೀಡಿಂಗ್ನ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಸ್ನೇಹಿತೆ. ಇದು ಕೇವಲ ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಈ ರೀಡಿಂಗ್ನ ಪ್ರಕಾರ ಕರ್ಮದ ತಕ್ಷಣವೇ ಶಿಕ್ಷೆ ನೀಡೋದಕ್ಕಾಗೋದಿಲ್ಲ. ಸ್ವಲ್ಪ ಸಮಯ ತೆಗೆದುಕೊಳ್ಬೇಕಾಗತ್ತೆ. ನೀವು ಅವರ ಬಗ್ಗೆ ಯೋಚನೆ ಮಾಡದೆ ನಿಮ್ಮ ಗುರಿಯ ಬಗ್ಗೆ, ನಿಮ್ಮ ಸಂತೋಷದ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆಂದರೆ ಆಲ್ರೆಡಿ ಕರ್ಮ ರೆಡಿಯಾಗಿದೆ.
ಆಲ್ರೆಡಿ ಅವ್ರಿಗೆ ಮನಸ್ಸಿನಲ್ಲಿ ಶಾಂತಿ ಇಲ್ಲ, ನೂರಾರು ಕಷ್ಟಗಳು ಅಡೆತಡೆಗಳಿದೆ. ಆದರೆ ನಿಮ್ಮ ಮುಂದೆ ತೋರಿಸ್ಕೊತಾ ಇಲ್ಲ ಸ್ನೇಹಿತರೆ. ಮೇಲ್ನೋಟಕ್ಕೆ ಮಾತ್ರ ಅವರು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳಿ ತೋರಿಸ್ಕೊತಾ ಇರಬಹುದು. ಆದರೆ ಮನಸ್ಸಿನೊಳಗೆ ನೂರಾರು ಹಲವಾರು ರೀತಿಯ ನೋವು, ಅಶಾಂತಿ, ಅಡೆತಡೆಗಳನ್ನ ಅನುಭವಿಸ್ತಿದ್ದಾರೆ ಅನ್ನೋದು ಈ ರೀಡಿಂಗ್ನ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಇದು ಕೇವಲ ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ರೀಡಿಂಗ್ನ ಮೂಲಕ ನಾವು ಸೂಚನೆ ತಿಳ್ಕೊಂಡಾಯ್ತು. ಅದೇ ರೀತಿಯಲ್ಲಿ ಹನುಮಾನ್ ಕಾರ್ಡ್ನ ಮೂಲಕ ಏನು ಸೂಚನೆಯನ್ನು ಕೊಡ್ತಿದ್ದಾರೆ ಅಂತ ನಾವು ನೋಡೋಣ. ದಯವಿಟ್ಟು ನಿಮಗೆ ಮೋಸ ಮಾಡಿದವರನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ ಹಾಗೂ ಶ್ರೀರಾಮ ಹಾಗೂ ಹನುಮಾನ್ಜಿಯವ್ರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಶ್ರೀ ಹನುಮಂತರಿಗೆ ನೀವು ಪ್ರಶ್ನೆಯನ್ನು ಕೇಳಿ, ನನಗೆ ಮೋಸ ಮಾಡಿದವರು, ನನಗೆ ಅನ್ಯಾಯ ಮಾಡಿದವರು ಈಗ ಅವರಿಗೆ ಕರ್ಮ ತಟ್ಟುತ್ತಾ ಇದೆಯಾ? ಈಗ ಅನುಭವಿಸ್ತಾ ಇದ್ದಾರೆಯೇ? ಮುಂದೆ ಅನುಭವಿಸ್ತಾರಾ? ಯಾವ ರೀತಿಯಲ್ಲಿ ಅನುಭವಿಸ್ತಾರೆ ಹನುಮಾನ್ಜಿಯವರೇ ಅಂತ ಹನುಮಾನ್ಜಿಯವ್ರನ್ನ ನೀವು ಮನಸ್ಸಿನಲ್ಲಿ ಪ್ರಶ್ನೆಯನ್ನು ಮಾಡಿಕೊಂಡು ನಾನು ಸೆಲೆಕ್ಟ್ ಮಾಡಿರುವಂತಹ 5 ಕಾರ್ಡ್ಗಳಲ್ಲಿ ಒಂದು ಕಾರ್ಡನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, 5 ಕಾರ್ಡನ್ನು ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಮನಸ್ಸಿನಲ್ಲಿ ಒಂದು ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ. ನೋಡೋಣ ಮೊದಲನೇ ಕಾರ್ಡ್ ಏನನ್ನು ಸೂಚಿಸ್ತಿದೆ ಅಂತ. ದ ಸರ್ವೆಂಟ್. ನೋಡಿ ಸ್ನೇಹಿತರೆ, ಯಾವ ಕಾರ್ಡ್ ಬಂದಿದೆ? ದ ಸರ್ವೆಂಟ್. ನೋಡಿ, ನೀವು ಅವರಿಗೆ ಸೇವಕರಂತೆ ಕೆಲಸನ ಮಾಡಿರ್ತೀರ. ನೀವು ಅವರನ್ನು ತುಂಬಾ ನಂಬಿರ್ತೀರ. ಅವರು ಏನೇ ಕೆಲಸ ಹೇಳಿದರೂ ನೀವು ಚಾಚೂ ತಪ್ಪದೆ ಮಾಡಿರ್ತೀರ. ಆದರೆ ಕೊನೆಗೂ ಅವರು ನಿಮಗೆ ಮೋಸನ ಮಾಡ್ತಾರೆ, ಚೀಟಿಂಗ್ ಮಾಡ್ತಾರೆ. ನೀವು ಆ ಮೋಸವನ್ನು ಸಹಿಸಲಾರದೆ ದೂರ ಆಗಿರ್ತೀರ. ಇದೇ ರೀತಿ ಪರಿಸ್ಥಿತಿ ಈಗ ಅವರಿಗೆ ಬಂದಿದೆ. ನೋಡಿ, ಅವರಿಗೆ ಇದೇ ರೀತಿ ಪರಿಸ್ಥಿತಿ ಬರಬಹುದು. ಹೌದು, ಅವರನ್ನು ಬೇರೆಯವರು ಸೇವಕರಂತೆ ಬಳಸ್ಕೊತಾ ಇರಬಹುದು. ನೋಡಿ, ನಿಮ್ಮನ್ನು ಹೇಗೆ ಅವರು ಸೇವಕರಂತೆ ಬಳಸ್ಕೊಂಡಿದ್ರೋ ಅದೇ ರೀತಿಯಲ್ಲಿ ಅವರನ್ನು ಬೇರೆಯವರು ಸರ್ವೆಂಟ್ ಥರ ಟ್ರೀಟ್ ಮಾಡ್ತಿದ್ದಾರೆ, ಸೇವಕರಂತೆ ಅವರನ್ನು ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಈ ಕಾರ್ಡ್ನ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಮುಂದಿನ ಕಾರ್ಡ್ ನೋಡೋಣ ಸ್ನೇಹಿತರೆ. ನಜಾರಾ. ನೋಡಿ ಸ್ನೇಹಿತರೆ, ಈಗಲೂ ಕೂಡ ಹೇಳ್ತಿದ್ದಾರೆ, ಅವರು ಕರ್ಮಫಲ ಅನುಭವಿಸ್ತಿದಾರೋ ಇಲ್ವೋ, ಆದರೆ ನೀವು ಎಚ್ಚರಿಕೆಯಿಂದ ಇರಬೇಕಂತೆ. ಈ ಕಾರ್ಡ್ ಸೂಚನೆಯನ್ನು ಕೊಡ್ತಿದೆ ಸ್ನೇಹಿತರೆ, ನೀವು ಎಚ್ಚರಿಕೆಯಿಂದ ಇರಬೇಕಂತೆ. ಎಚ್ಚರಿಕೆಯಿಂದ ಇರಿ. ಅವರಿಂದ ನೀವು ಆಲ್ರೆಡಿ ಮೋಸ ಹೋಗಿದ್ದೀರಾ. ಅವರು ನಿಮಗೆ ತುಂಬಾ ನೋವನ್ನು ಕೊಟ್ಟಿದ್ದಾರೆ, ಕಷ್ಟನ ಕೊಟ್ಟಿದ್ದಾರೆ. ಆದರೂ ಕರ್ಮ ಇನ್ನೂ ಅವರಿಗೆ ತಟ್ಟುತ್ತಿಲ್ಲ. ಅವರು ಇನ್ನೂ ನಿಮ್ಮನ್ನು ಏನಾದರೂ ಮಾಡಬೇಕು ಅಂತ ಮನಸ್ಸಿನಲ್ಲಿ ದ್ವೇಷನ ಇಟ್ಕೊಂಡಿದ್ದಾರೆ. ಹಾಗಾಗಿ ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಭಜರಂಗಿಯವರು ನಿಮಗೆ ಸೂಚನೆಯನ್ನು ಕೊಡ್ತಿದ್ದಾರೆ. ಯಾರು 2ನೇ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಅಂಥವರು ಸ್ವಲ್ಪ ಸಮಯದವರೆಗೆ, ಸ್ವಲ್ಪ ದಿನದವರೆಗೆ ಎಚ್ಚರಿಕೆಯಿಂದ ಇರೋದನ್ನು
ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸುತ್ತಮುತ್ತ ನಿಮ್ಮವರೇ ಆಗಿರಬಹುದು, ಹೊರಗಿನವರೇ ಆಗಿರಬಹುದು, ಅವರಿಂದ ಸ್ವಲ್ಪ ಎಚ್ಚರದಿಂದಿರುವುದು ನಿಮಗೆ ಕ್ಷೇಮ ಅಂತ ನಾನು ಈ ಕಾರ್ಡ್ನ ಮೂಲಕ ತಿಳಿಸ್ಕೊಡ್ತಿದ್ದೀನಿ. ಓ, ದ ರಿಂಗ್. ನೋಡಿ ಸ್ನೇಹಿತರೆ, ನೀವು ಆ ವ್ಯಕ್ತಿಯೊಂದಿಗೆ ತುಂಬ ಚೆನ್ನಾಗಿರ್ತೀರಾ. ಅವರಿಗೋಸ್ಕರ ಏನು ಮಾಡಲಿಕ್ಕೂ ಕೂಡ ಸಿದ್ಧರಾಗಿರ್ತೀರ. ಅವರಿಗಾಗಿ ಹಲವಾರು ತ್ಯಾಗನ ಮಾಡಿರ್ತೀರ. ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಸಹ ನೀವು ನೀಡಿರ್ತೀರ. ಆ ನೆನಪಿನ ಕಾಣಿಕೆಯನ್ನು ಅವರು ಇವಾಗ ನೆನ್ಪು ಮಾಡ್ಕೋತಿದ್ದಾರೆ. ಅವರಿಗೆ ಮತ್ಯಾವುದೋ ಕಷ್ಟ ಬಂದಿದೆ ಸ್ನೇಹಿತರೆ. ಹಾಗಾಗಿ ನೀವು ಕೊಟ್ಟಂತಹ ಒಂದು ಸೂಚನೆಯನ್ನು ಅವರು ಮನಸ್ಸಿನಲ್ಲಿ ನೆನಪು ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ಅವರಿಗೆ ಅನಿಸ್ತಾ ಇದೆ, ಹೌದು, ಆ ದಿನ ನಾನು ಅವರಿಗೆ ಮಾಡಿದಂತಹ ಮೋಸ ಈ ದಿನ ನನಗೆ ರಿಟರ್ನ್ ಆಗ್ತಿದೆ. ಈ ವ್ಯಕ್ತಿ ನನಗೆ ಇದನ್ನು ಕೊಟ್ಟಿದ್ರು, ಈ ವಸ್ತುನಾಗಿರ್ಬೋದು ಅಥವಾ ಸೂಚನೆಯನ್ನಾಗಿರ್ಬೋದು, ಅಥವಾ ಆ ದೇವರು ನನಗೆ ಇಂತಹ ಸಂಬಂಧನ ಕೊಟ್ಟಿದ್ದ, ಇದನ್ನು ನಾನು ಕಳ್ಕೊಂಡು ಬಿಟ್ಟಿದ್ದೀನಿ ಅಂತ ಹೇಳಿ ತುಂಬಾ ಫೀಲ್ ಆಗ್ತಿದ್ದಾರೆ. ಅವರಿಗೆ ಈ ಕ್ಷಣದಲ್ಲಿ ಅವರು ನಿಮಗೆ ಮಾಡಿದಂತಹ ದ್ರೋಹವನ್ನು ಅವರಿಗೆ ಮತ್ತೊಬ್ಬರು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ಸಮಯದಲ್ಲಿ ಅವರು ತುಂಬಾ ಫೀಲ್ ಮಾಡ್ಕೋತಿದ್ದಾರೆ. ನೀವು ಅವರು ಬಿಟ್ಟು ಹೋದ ಕ್ಷಣದಿಂದ ನೀವು ಹಾಕಿದ ಕಣ್ಣೀರು ಈಗ ಅವರು ಹಾಕ್ತಾ ಇದ್ದಾರೆ. ನೀವು ಹಾಕಿದಂತಹ ಕಣ್ಣೀರಿಗೆ ಅವರು ಬೆಲೆನ ಕಟ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮ್ಮ ನೆನಪನ್ನು ತುಂಬಾ ಮಾಡ್ಕೋತಾ ಇದ್ದಾರೆ. ಆದರೆ ಈ ಸಮಯದಲ್ಲಿ ನೀವು ಕರಗಬೇಡಿ. ಆ ವ್ಯಕ್ತಿಗೋಸ್ಕರ ನೀವು ಮತ್ತೆ ಸೋಲಬೇಡಿ ಅಂತ ನಾನು ಹೇಳ್ತಿದ್ದೀನಿ. ಯಾಕೆಂದರೆ ಜೀವನದಲ್ಲಿ ಒಂದು ಸಾರಿ ಮೋಸ ಹೋದ ಮೇಲೆ ಮತ್ತೊಮ್ಮೆ ಅದ ಮೋಸಕ್ಕೆ ನಾವು ಒಳಗಾಗುವುದು ತಪ್ಪು ಸ್ನೇಹಿತರೆ. ಅವರು ನಿಮಗೆ ಮೋಸ ಮಾಡಿದ್ದಾರೆ. ಈಗ ಅವರಿಗೆ ಮೋಸ ಆಗಿರೋದು ಗೊತ್ತಾಗಿದೆ. ನೀವು ಹೇಗೆ ರಾತ್ರಿ ಎಲ್ಲ ಹಗಲು ಎನ್ನದೆ ಕಣ್ಣೀರನ್ನು ಹಾಕಿದಿರೋ ಅವರನ್ನು ಕಳೆದುಕೊಂಡು, ಅವರು ಕೂಡ ಅದೇ ರೀತಿಯಲ್ಲಿ ಮತ್ತೊಬ್ಬರು ಮೋಸ ಮಾಡಿದ ತಕ್ಷಣ ನಿಮ್ಮ ಬೆಲೆ ಅವರಿಗೆ ಅರಿವಾಗ್ತಾ ಹೋಗ್ತಾ ಇದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ದ ರಿನ್ಯೂನಿಯನ್. ನೋಡಿ, ಇದು ಹೇಳ್ತಾ ಇದೆ, ನೀವು ಅವರಿಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಜೀವನ ನಡೆಸ್ತಿದ್ರಿ ಅಥವಾ ಸಂಬಂಧನ ಉಳಿಸ್ಕೋಬೇಕು ಅನ್ನೋದಕ್ಕೋಸ್ಕರ ನೀವು ಅವರೊಂದಿಗೆ ಹೊಂದಾಣಿಕೆಯನ್ನು ನಡೆಸ್ಕೊಳ್ತಾ ಹೋಗ್ತಿದ್ರಿ. ಆದರೆ ಅದನ್ನು ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ಬಿಟ್ಟು ಬೇರೆ ಒಬ್ಬ ವ್ಯಕ್ತಿಯೊಂದಿಗೆ ಮೂವ್ ಮಾಡ್ತಿರ್ತಾರೆ. ಆ ವ್ಯಕ್ತಿ ಇವರನ್ನು ಮಿಸ್ಯೂಸ್ ಮಾಡ್ಕೋತಿದ್ದಾರೆ. ನೀವು ಹೇಗೆ ಇವರಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದ್ದೀರೋ, ಈಗ ಅವರಿಗೂ ಅದೇ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ. ಅವರಿಗೆ ವಿಧಿ ಇಲ್ಲ, ನಿಮ್ಮನ್ನು ಆಲ್ರೆಡಿ ಕಳ್ಕೊಂಡಿದ್ದಾರೆ. ಈಗ ಅವರು ಆ ವ್ಯಕ್ತಿಯೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳದೆ ವಿಧಿ ಇಲ್ಲ. ನೀವು ಹೇಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವರು ಎಷ್ಟೇ ನೋವು ಕೊಟ್ಟರೂ ಸಹಿಸಿಕೊಂಡು ಇದ್ದೀರೋ, ಅದೇ ರೀತಿಯಲ್ಲಿ ಅವರಿಗೂ ಕೂಡ ಅದೇ ಪರಿಸ್ಥಿತಿ ಬರ್ತಾ ಇದೆ ಅಥವಾ ಬಂದಿರಬಹುದು, ಅಥವಾ ಈಗಾಗಲೇ ಅವರು ಎದುರಿಸುತ್ತಿರಬಹುದು ಅನ್ನೋದು ಈ ಕಾರ್ಡ್ನ ಮೂಲಕ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಕಾರ್ಡ್, ದ ಓಪನ್ ಚೆಸ್ಟ್. ನೋಡಿ, ಈ ಕಾರ್ಡ್ ಹೇಳ್ತಾ ಇದೆ, ನೀವು ಅವರೊಂದಿಗೆ ಮನಸ್ಸಿನಲ್ಲಿ ಯಾವ ವಿಷಯವನ್ನು ಮುಚ್ಚಿಟ್ಕೊಳ್ಳದೆ ಎಲ್ಲವನ್ನು ಶೇರಿಂಗ್ ಮಾಡಿರ್ತೀರ. ಅದು ಯಾವುದೇ ವಿಷಯ ಆಗಿರ್ಬೋದು, ಅದು ಪ್ರೀತಿಯ ವಿಷಯ ಆಗಿರ್ಬೋದು, ಅಥವಾ ಮನೆಯಲ್ಲಿ ನಡೆಯುವಂತಹ ಒಂದಷ್ಟು ಘಟನೆಗಳಾಗಿರ್ಬೋದು, ಅಥವಾ ಹಣದ ವಿಷಯ ಕೂಡ ಆಗಿರಬಹುದು. ನಿಮ್ಮ ಮನಸ್ಸು ತುಂಬ ವಿಶಾಲವಾದದ್ದು. ನೀವು ಆ ವ್ಯಕ್ತಿಯೊಂದಿಗೆ ಏನನ್ನು ಮುಚ್ಚಿಟ್ಕೋಬಾರ್ದು ಅಂತ ಹೇಳಿ ಒಂದಷ್ಟು ಎಲ್ಲವನ್ನು ಶೇರಿಂಗ್ ಮಾಡಿರ್ತೀರ. ಆದರೆ ಅದನ್ನು ಅವರು ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ. ಅದನ್ನು ಅವರು
ಮತ್ತೊಬ್ಬರಿಗೆ ಹೇಳೋದು, ಇಲ್ಲ ಒಂದಷ್ಟು ಜನಕ್ಕೆ ಪಬ್ಲಿಸಿಟಿನ ಮಾಡೋದು ಮಾಡಿರ್ತಾರೆ. ಅದರಿಂದ ನೀವು ತುಂಬಾ ಮನ ನೊಂದಿರ್ತೀರ. ಆದರೆ ಅದೇ ಓಪನಿಂಗ್ ಅಂದರೆ ಅದೇ ರೀತಿಯಲ್ಲಿ ಅವರಿಗೆ ಮತ್ತೊಬ್ಬರು ಚೀಟಿಂಗ್ ಮಾಡಿದ್ದಾರೆ, ಇವ್ರ ಹತ್ರ ಒಂದಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವರು ಮತ್ತೊಬ್ಬರಿಗೆ ಸಾರ್ತಾ ಹೋಗ್ತಿದ್ದಾರೆ. ಇವಾಗ ಅನ್ನಿಸ್ತಿದೆ ಅವರಿಗೆ, ನಾನು ನಿನ್ನ ಬಗ್ಗೆ ಅಪಪ್ರಚಾರ ಮಾಡಿದೆ, ಆದರೆ ಮತ್ತೊಬ್ಬರು ನನ್ನ ಬಗ್ಗೆ ಈಗ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ತುಂಬಾ ನೋವನ್ನು ಮಾಡ್ಕೋತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಅದಕ್ಕೆ ಹೇಳೋದು, ಯಾರೇ ಆಗಿರಲಿ ಇವತ್ತಿನ ಸ್ನೇಹಿತರೆ ನಾಳೆಯ ಎನಿಮಿಗಳಾಗ್ತಾರೆ ಅಂತ. ಅಂದರೆ ಎಲ್ಲ ಸ್ನೇಹಿತರು ಅಲ್ಲ, ಕೆಲವೊಂದಷ್ಟು ಸ್ನೇಹಿತರು ನಮ್ಮ ಒಳ್ಳೆತನವನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥವರು ಕೂಡ ಇರ್ತಾರೆ. ತುಂಬ ಹುಷಾರಾಗಿರಿ ನೀವು. ಬನ್ನಿ ಸ್ನೇಹಿತರೆ, ಈ ದಿನ ಹನುಮಾನ್ಜಿಯವರು ಏನನ್ನ ಹೇಳಿದ್ದಾರೆ ಅಂದರೆ, ನೀವು ಸೇವಕರಂತೆ ಇದ್ದೀರಿ, ಅವರೀಗ ಸೇವಕರಂತೆ ಆಗಿದ್ದಾರೆ. ನಜಾರ ಅಂದರೆ ನೀವು ಅವರೊಂದಿಗೆ ಎಚ್ಚರದಿಂದಿರಬೇಕು ಸ್ನೇಹಿತರೆ. ನಿಮ್ಮ ಸುತ್ತಮುತ್ತಲಿನಾಗಿರಬಹುದು ಅಥವಾ ಹೊರಗಡೆನೇ ಆಗಿರಬಹುದು, ಸ್ವಲ್ಪ ಎಚ್ಚರದಿಂದಿರಬೇಕು. ಅವ್ರಿಗಿನ್ನೂ ಕರ್ಮ ಮುಟ್ಟಿಲ್ಲ ಅಂತ ಸೂಚನೆಯನ್ನು ಕೊಡ್ತಿದೆ. ದ ರಿಂಗ್ ಅಂದರೆ ಅವರು ನಿಮ್ಮೊಂದಿಗೆ ಸಂಪರ್ಕನ ಮಾಡಿದ್ರು, ಕಳ್ಕೊಂಡ್ರು. ಆ ಮೋಸ ಇನ್ನೊಬ್ಬರು ಅವ್ರಿಗೆ ಮಾಡಿರೋದ್ರಿಂದ ಈಗ ಅನುಭವ ಆಗ್ತಾ ಇದೆ. ದ ರಿನ್ಯೂನಿಯನ್, ನೀವು ಅವರ ಕಷ್ಟಗಳಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ರಿ, ಹೊಂದಾಣಿಕೆ ಮಾಡ್ಕೊಂಡಿದ್ರಿ, ಆದರೂ ಅವ್ರು ನಿಮಗೆ ಮೋಸ ಮಾಡಿದರು. ಈಗ ಅವರು ಮತ್ತೊಬ್ಬರಿಗೆ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ಬಂದಿದೆ. ಓಪನ್ ಚೆಸ್ಟ್, ನೀವು ಮನಸ್ಸಿನಲ್ಲಿ ಏನನ್ನು ಇಟ್ಟುಕೊಳ್ಳದೆ ಅವರಿಗೆ ನೀವು ಸಾರಿದ್ರಿ, ಆದರೆ ಅದೇ ರೀತಿಯನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಬೇರೆಯವರು. ನೋಡಿ, ಇಂದಿನ ದಿನ ಹನುಮಾನ್ಜಿಯವರು ಈ ರೀತಿಯ ಸೂಚನೆ ನಿಮಗೆ ಕೊಟ್ಟಿದ್ದಾರೆ. ಇಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತ್ಕೋಬೇಡಿ. ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು ನಿಮಗೆಲ್ಲರಿಗೂ.